ನನ್ನ ಪ್ರಕಾರ ಅವರು ಇವಾಗ ಕೂತಿದ್ದಾರೆ, ರಾಷ್ಟ್ರಕ್ಕೆ ಮಾತ್ರ ಸೀಮಿತವಾಗಿರಬೇಕು. ನನ್ನ ಬಂದು ಕೇಳಿದವರು, ನೀವು ರಾಷ್ಟ್ರವನ್ನು ಮಾತ್ರ ಕಾಪಾಡಿ, ರಾಷ್ಟ್ರದಲ್ಲಿರ್ತಕ್ಕಂಥ ಯಾರ್ಯಾರು ರೈತರಿದ್ದಾರೆ ಅವ್ರಿಗೆ ಏನು ಬೇಕೋ ಕೊಡಿ, ಹೊಸ ಉದ್ಯೋಗಗಳು ಸೃಷ್ಟಿ ಮಾಡಿ, ಏನೋ ಮೇಲಾಗಿ ತಂತ್ರಜ್ಞಾನವನ್ನು ಹೆಚ್ಚುಗಡೆ ಬೆಳೆಸಿ, ನಾವೇ ಯುದ್ಧಕ್ಕೆ ಬೇಕು ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡೋಕ್ಕೆ ನಮ್ಮಲ್ಲಿ ಪರಿಣಿತಿದ್ದಾರೆ, ಅವ್ರು ಉಪಯೋಗಿಸ್ಕೊಳ್ಳಿ. ಬಾಹ್ಯಾಕಾಶವನ್ನು ಇನ್ನೂ ಬಂದೋಬಸ್ತ್ ಮಾಡಿ, ದಿನಗೂಲಿ ಇಟ್ಕೋಬೇಡಿ. ಅಲ್ಲಿ ದಿನಗೂಲಿ ಇಟ್ಕೊಂಡು ನಡೆಯುತ್ತೆ ಬಾಹ್ಯಾಕಾಶ? ಈಗಿರೋ ದಿನಗೂಲುಗಳಲ್ಲಿ ಹೇಗೆ ನಡ್ಕೊಂಡು ಹೋಗುತ್ತೆ? ಇಸ್ರೋ ಸ್ಪೇಸಲ್ಲೂ ದಿನಗಳಿದ್ದಾರೆ, ಹೇಗೆ ನಡೆಯುತ್ತೆ ಅದು? ಹಂಗಾರೆ ಆದರೆ ಯಾರು ವಿದ್ಯಾವಂತರಿಗೆ ಬೆಲೆ ಕೊಡಬೇಕೋ ನೀವು ಅದನ್ನು ಕೊಡಲೇಬೇಕು. ಅದನ್ನು ವಿದ್ಯಾವಂತನ ಗುರುತಿಸಿದ ದೇಶ ಇದೆ ಸ್ವಾಮಿ. ವಿದ್ಯೆ ಇದ್ದಲ್ವೇ? ವಿದ್ಯೆಯೇ ಸಹೋದರ. ವಿದ್ಯೆಗಿಂತ ಮಿಗಿಲಾದಿದ್ದ ಒಂದು ದೊಡ್ಡ ಆಸ್ತಿಯೇ ಇಲ್ಲ. ವಿದ್ಯೆ ಇದ್ದವರಿಗೆ ಬೆಲೆ ಕೊಡಿ, ನ್ಯಾಯಾಲಯದಲ್ಲಿ ಕೈ ಹಾಕಬೇಡಿ. ಈ ಇಡೀ ಪ್ರಪಂಚದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಭಾರತದಲ್ಲಿ ಅಷ್ಟು ಚೆನ್ನಾಗಿ ಎಲ್ಲೂ ಇಲ್ಲ. ಭಾರತದಲ್ಲಿ ಮುಕ್ತವಾದ ದೇಶ. ಇತ್ತೀಚಿನ ದಿನಗಳಲ್ಲಿ ಯಾರ್ಯಾರೋ ಕೈ ಹಾಕಿ ಏನೇನೋ ಮಾಡಿ ಈ ನ್ಯಾಯಾಧೀಶರಲ್ಲಿ ಗೊಂದಲ ಶುರು ಮಾಡಿಬಿಟ್ಟಿದ್ದಾರೆ. ಅವರಿಗೆ ಗೊಂದಲ, ಏನು ಮಾಡಬೇಕು ಏನು ಮಾಡೋದು ಗೊತ್ತಲ್ಲ. ಎಲ್ಲರೂ ಕೈ ಆಡಿಸ್ಬಿಟ್ರೆ ಹೇಗೆ ಮತ್ತೆ ಮಾಡೋದು? ಅಲ್ಲಿ ಕೈ ಹಾಕ್ಬಾರ್ದು. ದೇಶದ ಆರ್ಥಿಕ ವ್ಯವಸ್ಥೆ ಮತ್ತು ನ್ಯಾಯಾಂಗದಲ್ಲಿ ಕೈ ಹಾಕಿದ್ರೆ ಅಂಥವನ್ನು ದೇವರು ಖಂಡಿತ ಇಳಿಸೇ ಬಿಡ್ತಾನೆ ಕೆಳಗಡೆ. ಈಗ ಕೇಂದ್ರ ರಾಜಕಾರಣದಲ್ಲಿ ಮೋದಿಯವರು ಎಚ್ಚರಿಕೆ ಹೆಜ್ಜೆಯನ್ನು ಹಾಕಬೇಕು ಅನ್ನುವಂಥ ಮಾತನ್ನು ನೀವು ಅನುಮಾನವೇ ಬೇಡ. ಯಾಕಂದರೆ ಒಂದು ಕಡೆ ಯುದ್ಧ ಭೀತಿ ಇದೆ, ಒಂದು ಕಡೆ ಈ ರೈತರ ಭೀತಿ ಇದೆ, ರೈತರ ಸಮಸ್ಯೆ ಸಾಲ್ವ್ ಆಗಿಲ್ಲ ಇನ್ನೂ. ಒಂದು ಕಡೆ ಮೋದಿಯವರು ಹೇಳಿಷ್ಟು ಜನಕ್ಕೆ ಕೆಲಸ ಕೊಡೋಕ್ಕಾಗಿದೆಯಾ? ಕೊಟ್ಟಿದ್ದಾರಾ? ತಾವು ಒಪ್ತೀರಾ ಅದನ್ನು? ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರಲ್ವಾ, ಎಷ್ಟೋ ಕೋಟಿ ಮಾಡೋಕ್ಕಾಗಿದೆಯಾ? ಕೊಡೋಕ್ಕಾಗಿಲ್ಲ. ಆಯಿತು, ಮುಚ್ಚಿರ್ತಕ್ಕಂಥ ಕೈಗಾರಿಕೆಗಳು ತೆಗೆದಿದ್ದೀರಾ? ಇಲ್ಲ. ಹೊಸದಾಗಿ ಯಾರು ಮಾಡಿದ್ದೀರಾ ಕೈಗಾರಿಕೆಗಳು? ಯಾವ ದೇಶದಲ್ಲಿ ಯಾರು ತೋರಿಸ್ತೀರ? ಒಂದೇ ಒಂದು ತೋರಿಸಿ ಮತ್ತೆ ನೋಡೋಣ. ನೋಡಿ, ನೀವೇ ಮೌನ ಮಾಡ್ಬಿಟ್ರಿ. ಇವಾಗ ನಾನು ಕೇಳಿದ್ರೆ ನೀವು ಉತ್ತರ ಹೇಳಬೇಕಲ್ಲ. ನೀವು ಅಲ್ಲ, ಉತ್ತರ ಹೇಳೋದಂತಂದ್ರೆ ಈಗ ನೀವು ಗುರುಗಳು ಹೇಳ್ತಾ ಇದ್ರೆ ನಾನು ಕೇಳ್ಕೊಂಡು ಆ ಪ್ರಶ್ನೆ ಅಲ್ಲ. ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗಿದೆಯಾ? ಮಾತಿಗೆ ನನ್ನ ಕೌಂಟರ್ ಅಲ್ಲ, ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗಿದೆಯಾ? ಹೊಸ ವ್ಯಾಪಾರ ಒಪ್ಪಂದಗಳು ಮಾಡೋಕ್ಕಾಗಿದೆಯಾ? ಹೊಸ ಇಂಡಸ್ಟ್ರಿ ತೆಗ್ದಿಯಾರಾ? ಇಲ್ಲ. ಹೇಗೆ ಮತ್ತೆ ಉದ್ಯೋಗ ಸೃಷ್ಟಿ ಆಗುತ್ತೆ? ಹೆಚ್ಚು ಬಾಲ್ ಹಾಕ್ಬಿಟ್ರಿ, ITI ಬಾಲ್ ಹಾಕ್ಬಿಟ್ರಿ, HFT ಬಾಲ್ ಹಾಕ್ಬಿಟ್ರಿ, ಎಲ್ಲ ಒಂದು ವರ್ಷ ಕ್ಲೋಸಿಂಗ್ ಇದೆ. ಹೇಗೆ ಮತ್ತೆ? ಹೌದು, ನೀವು ಬೆಳಗಾಗಿದ್ರೆ ಹಾಡುಗಳಲ್ಲಿ ಯಾವನ ಕೊಲೆ ಮಾಡ್ದ, ಹುಡುಗಿನ ರೇಪ್ ಮಾಡ್ದ, ಯಾರನ್ನ ಮರ್ಡರ್ ಮಾಡ್ದ, ಇನ್ನಾರು ನುಗ್ಗದ, ಎಲ್ಲ ಕಳ್ತನ ಆಯಿತು, ಯಾವನೋ ಬೆಳ್ಳಿ ಅಂಗಡಿ ಲೂಟ್ ಮಾಡ್ದ ಅಂತಂದರೆ ಹೊಟ್ಟೆಗೆ ಹೊಸಲು ಮಾಡ್ತಾರೆ. ಉದ್ಯೋಗ ಕೊಟ್ಟರೆ ಯಾರು ಹೋಗ್ತಾರೆ ಸ್ವಾಮಿ? ಉದ್ಯೋಗ ಮತ್ತು ಸೃಷ್ಟಿಯಾಗಬೇಕು, ಅದಕ್ಕೆ ಆದ್ಯತೆ ಕೊಡಬೇಕು. ಮೋದಿಯವರು ಎಷ್ಟು ವರ್ಷ ಕಾಲ ಬೇಕಾದ್ರೂ ಇರಲಿ, ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದ ಒಬ್ಬ ಮಹಾನುಭಾವ ಅವನು. ಯಾರು ಕಪ್ಪು ಚುಕ್ಕಿ ಅವ್ರ ಮೇಲೆ ಇದೆಯಾ? ಎಲ್ಲೂ ಇಲ್ಲ ಅವ್ರ ಮೇಲೆ. ಯಾರು ಕದ್ಯಾರು ಅಂತ ಹೇಳಿದಾರಾ? ಬೋಫೋರ್ಸ್ ಗಲಾಟೆ ಯಾರಾಗಿದೆ ಅವ್ರ ಮೇಲೆ? ಏನೂ ಇಲ್ಲ. ನಮ್ಮ ಕಣ್ಣಂಗೆ ಏನೂ ಬಂದಿಲ್ಲ ನಮಗೆ. ಆದರೆ ಅವ್ರು ಶುದ್ಧರೇ. ಅವರು ಅಷ್ಟೊಂದು ಇರುವಾಗ ದೇಶದ ಗಮನ ಕೊಡಿ. ಮಹಾರಾಷ್ಟ್ರ, ನೀವು ಒಳ್ಳೆ ಕೆಲಸ ಇಲ್ಲಿ ಮಾಡ್ತಾಯಿದ್ರೆ ಮಹಾರಾಷ್ಟ್ರ ಗೆಲ್ತೀರ, ಅಸ್ಸಾಂ ಗೆಲ್ತೀರ, ಬೆಂಗಾಲು ಗೆಲ್ತೀರ, ಎಲ್ಲ ಕಡೆ ಗೆದ್ಕೊಂಡ್ಬಿಡ್ತೀರ. ಆದರೆ ಅವರ ಸಮಯ, ನಾನು ನಿರ್ದಾಕ್ಷಿಣ್ಯವಾಗಿ ಹೇಳ್ತೀನಿ, ಮೋದಿಯವರ ಸಮಯ ಪೂರ್ತಿ ರಾಷ್ಟ್ರದ ಮೇಲೆ ಇಲ್ಲ. ಆಧಿಪತ್ಯ ಮಾಡ್ಕೊಂಬಿಡಬೇಕು. BJP ಅಂದರೆ ಇಂಡಿಯಾ, ಇಂಡಿಯಾ ಅಂದರೆ BJP. ವರ್ಕ್ ಮಾಡಿದ್ರಲ್ಲ, ಇಂಡಿಯಾ ಇಂದಿರಾ ಇಂಡಿಯಾ ಅಂತೇಳಿ, ಅದಾಗಬಾರ್ದು. ದೇಶ ಗಮನ ಕೊಡಬೇಕು, ದೇಶ ಆಗುವಗಳನ್ನು ನೋಡಬೇಕು, ಬುದ್ಧಿವಂತರ ವಿದ್ಯಾವಂತನ ಬೆಳೆಸಬೇಕು, ತಂತ್ರಜ್ಞಾನ ಮುಂದೆ ಇರಬೇಕು, ಆರ್ಥಿಕತೆ ಎಂತೂ ಕುಸ್ದಂಗೆ ನೋಡ್ಕೋಬೇಕು. ಜೊತೆಗೆ ಒಂದು ಹೇಳ್ತೀನಿ ಕೇಳಿ. ಯಾವ ಅಮೇರಿಕಾ ಪ್ರೆಸಿಡೆಂಟು ಏನೇನು ಮಾಡಿದ್ದಾರೆ ಮತ್ತೆ ನಮ್ಮ ಹತ್ರ ಬರಲೇಬೇಕಾಗತ್ತೆ. ಮುಂದಿನ ವರ್ಷದಲ್ಲಿ ಪ್ರವಾಹಗಳು, ಚಂಡಮಾರುತಗಳು, ಅತಿಯಾದ ಮಳೆ, ಗುಡ್ಡ ಕುಸಿಯೋದು, ವಿಮಾನ ದುರಂತ, ರೈಲು ದುರಂತ, ನೌಕಾಪಡೆ ದುರಂತ ಎಲ್ಲ ಸಂಭವಿಸ್ಬಿಡುತ್ತೆ. ಫಲಾಭವನ ಸಂವತ್ಸರ ಅಷ್ಟೇ. ನಾವಿನ್ನು ಈ ಕೇಂದ್ರ ರಾಜಕಾರಣದಲ್ಲೇ ಇರೋದ್ರಿಂದ ಮೋದಿಯವರ ವಿಚಾರವಾಗಿ ನೀವು ಎಲ್ಲ ಹೇಳಿದ್ರಿ, ಹೆಂಗೆ ಅವ್ರು ಇರಬೇಕು ನನ್ನ ಆಸೆ ಇದೆ. ಇರಲಿ, ಧರ್ಮನ ಕಾಪಾಡಿದ್ದಾರೆ, ಅಲ್ಲಿ ಎರಡು ಮಾತು ಹೇಳಬಾರ್ದು. ನಾವು ಧರ್ಮವನ್ನು ಕಾಪಾಡಿದ್ದಾರೆ, ಇರಬೇಕು. ಆದರೆ ಸುತ್ತಮುತ್ತ ಇರೋರನ್ನ ಸರಿ ಮಾಡಬೇಕು. ರಾಹುಲ್ ಗಾಂಧಿ ಅವ್ರಿಗೆ ಹೇಗಿದೆ?
2020 ನನಗೇನು ಸದ್ಯದಲ್ಲಿ ಹಾಂ ಅವರು ನೋಡಿ, ಇದೆಲ್ಲ ನೋಡಿ, ರಾಜಕಾರಣದಲ್ಲಿ ಒಬ್ಬ ಇಳಿತಾನೆ ಮೇಲಕ್ಕೆ ಹತ್ತಾನೆ, ಇದು ಸಾಮಾನ್ಯವಾಗಿ ನೋಡಿರ್ತಕ್ಕಂಥದ್ದು. ಅವರಿಗೆ ಪ್ರಧಾನಿ ಯೋಗ ಇದೆಯಾ ಗುರುಜಿ ರಾಹುಲ್ ಗಾಂಧಿಗೆ? ನನಗೆ ನನ್ನ ಹತ್ರ ಇರೋ ನಟವರ್ ಸಿಂಗ್ ಕೊಟ್ಟಿರೋ ಜಾತಕ ಪ್ರಕಾರವಾಗಿ ಹಾಂ ಈಗಿಲ್ಲ, ಅದು 2030 ಬರಬೇಕು, ಅಲ್ಲಿ ತನಕ ಹೋಗುತ್ತದೆ ಅದು. ಹಾಂ ನೆಕ್ಸ್ಟ್ ಎಲೆಕ್ಷನ್ ಸಿಕ್ಕಲ್ಲ ಅವ್ರಿಗೆ. ಯೋಗ ಅಂತೂ ಇದೆ ಅವರಿಗೆ. ಅವ್ರಿಗೆ ಯೋಗ ಇದೆ, ಅವ್ರ ಮನೆಗಿದೆ, ಅವ್ರಿಗೆ ಅಂತ ಹೇಳಲ್ಲ. ಪ್ರಿಯಾಂಕಾ ಗಾಂಧಿ ಬಂದರೂ ಬರ್ಬೋದಲ್ಲ, ನಾಟ್ ರಾಹುಲ್ ಗಾಂಧಿ. ಅವ್ರ ಮನೆಯಲ್ಲಿ ಒಬ್ಬರು ಮತ್ತೆ ಪ್ರಧಾನಮಂತ್ರಿ ಆಗ್ತಾರೆ, ಅಷ್ಟು ಮಾತ್ರ ಹೇಳ್ಬಾರೆ. ಅಚಾನಕ್ಕಾಗಿ ಮೇನಕಾ ಗಾಂಧಿ ನನ್ನ ಪಕ್ಷ ಮಾಡಿ ಈಚೆ ಬಂದ್ಬಿಟ್ರೆ ಏನು ಮಾಡ್ತೀರ ಅವಾಗ? ಸಂಜಯ್ ಗಾಂಧಿ ಅವ್ರ ಹೆಂಡ್ತಿ ಅಲ್ವಾ, ಯಾಕೆ ಬರಬಾರ್ದು ಅವರು? ಹೇಗಿರು ಬಿ ಜೆ ಪಿ ದೂರ ಇಟ್ಟಿದ್ದಾರೆ, ಅಚಾನಕ್ಕಾಗಿ ಬೆಳ್ಕೊಂಬಿಟ್ರು ಅವರು. ಪರ್ಯಾಯ ಪಕ್ಷ ಹೆಂಗಿದ್ರು ಇವರು ಬೇರೆ ಧರ್ಮ ಬಿಟ್ಟು ನಡೀತಾರೆ ಅಂಥೇಳಿ ಅವರು ಕೈಗೆ ತಗೊಂಡು ಮೇನಕಾ ಗಾಂಧಿ ಅವರೇ ಬೆಳಕಿಗೆ ಬಂದ್ಬಿಟ್ರೆ, ಅವ್ರ ಮನೆಗಂತೂ ಅವ್ರ ಮನೆಯಲ್ಲಿ ಮತ್ತೊಬ್ಬರು ಈ ರಾಷ್ಟ್ರವನ್ನು ಆಳ್ತಕ್ಕಂಥ ಸಂಭವಗಳು ತುಂಬ ಇದ್ದಾವೆ ಅಂತ ಖಂಡಿತವಾಗಿ ಹೇಳಬಲ್ಲೆ. ಬಟ್ ಡೇಟ್ ಇಲ್ಲ, ಯಾವಾಗಾದರೂ ಆಗ್ಬೋದು ಒಟ್ಟಿನಲ್ಲಿ. ನನ್ನ ಪ್ರಕಾರ ಅವರು ಇವಾಗ ಕೂತಿದ್ದಾರೆ, ರಾಷ್ಟ್ರಕ್ಕೆ ಮಾತ್ರ ಸೀಮಿತವಾಗಿರಬೇಕು. ನನ್ನ ಬಂದು ಕೇಳಿದ್ರೆ ಅವರು, ನೀವು ರಾಷ್ಟ್ರವನ್ನು ಮಾತ್ರ ಕಾಪಾಡಿ, ರಾಷ್ಟ್ರದಲ್ಲಿರ್ತಕ್ಕಂಥ ಯಾರ್ಯಾರು ರೈತರಿದ್ದಾರೆ ಅವ್ರಿಗೆ ಏನು ಬೇಕೋ ಕೊಡಿ, ಹೊಸ ಉದ್ಯೋಗಗಳು ಸೃಷ್ಟಿ ಮಾಡಿ, ಏನೋ ಮೇಲಾಗಿ ತಂತ್ರಜ್ಞಾನವನ್ನು ಹೆಚ್ಚು ಕಡೆ ಬೆಳೆಸಿ, ನಾವೇ ಯುದ್ಧಕ್ಕೆ ಬೇಕು ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡೋಕ್ಕೆ ನಮ್ಮಲ್ಲಿ ಪರಿಣಿತಿದ್ದಾರೆ, ಅವ್ರು ಉಪಯೋಗಿಸ್ಕೊಳ್ಳಿ. ಬಾಹ್ಯಾಕಾಶವನ್ನು ಇನ್ನೂ ಬಂದೋಬಸ್ತ್ ಮಾಡಿ, ದಿನಗೂಲಿ ಇಟ್ಕೋಬೇಡಿ, ಅಲ್ಲಿ ದಿನಗೂಲಿ ಇಟ್ಕೊಂಡು ನಡೆಯುತ್ತೆ ಬಾಹ್ಯಾಕಾಶ. ಇರೋ ದಿನಗೂಲುಗಳಲ್ಲಿ ಹೇಗೆ ನಡ್ಕೊಂಡು ಹೋಗುತ್ತೆ? ಇಸ್ರೋ ಸ್ಪೇಸಲ್ಲೂ ದಿನಗಳಿದ್ದಾರೆ, ಹೇಗೆ ನಡೆಯುತ್ತೆ ಅದು? ಹಂಗಾರೆ ಆದರೆ ಯಾರು ವಿದ್ಯಾವಂತರಿಗೆ ಬೆಲೆ ಕೊಡಬೇಕೋ ನೀವು ಅದನ್ನು ಕೊಡಲೇಬೇಕು. ಅದನ್ನು ವಿದ್ಯಾವಂತ ಗುರುತಿಸಿದ ದೇಶ ಇದೆ ಸ್ವಾಮಿ. ವಿದ್ಯೆ ಇದ್ದಲ್ವೇ, ವಿದ್ಯೆಯೇ ಸಹೋದರ, ವಿದ್ಯೆಗಿಂತ ಮಿಗಿಲಾದಿದ್ದ ಒಂದು ದೊಡ್ಡ ಆಸ್ತಿಯೇ ಇಲ್ಲ. ವಿದ್ಯೆ ಇದ್ದವ್ರಿಗೆ ಬೆಲೆ ಕೊಡಿ, ನ್ಯಾಯಾಲಯದಲ್ಲಿ ಕೈ ಹಾಕಬೇಡಿ. ಈ ಇಡೀ ಪ್ರಪಂಚದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಭಾರತದಲ್ಲಿ ಅಷ್ಟು ಚೆನ್ನಾಗಿ ಎಲ್ಲೂ ಇಲ್ಲ. ಭಾರತದಲ್ಲಿ ಮುಕ್ತವಾದ ದೇಶ. ಇತ್ತೀಚಿನ ದಿನಗಳಲ್ಲಿ ಯಾರ್ಯಾರೋ ಕೈ ಹಾಕಿ ಏನೇನೋ ಮಾಡಿ ಈ ನ್ಯಾಯಾಧೀಶರಲ್ಲಿ ಗೊಂದಲ ಶುರು ಮಾಡಿಬಿಟ್ಟಿದ್ದಾರೆ. ಅವರಿಗೆ ಗೊಂದಲ, ಏನು ಮಾಡಬೇಕು ಏನು ಮಾಡೋದು ಗೊತ್ತಲ್ಲ. ಎಲ್ಲರೂ ಕೈ ಆಡಿಸ್ಬಿಟ್ರೆ ಹೇಗೆ ಮತ್ತೆ ಮಾಡೋದು? ಅಲ್ಲಿ ಕೈ ಹಾಕಬಾರ್ದು. ದೇಶದ ಆರ್ಥಿಕ ವ್ಯವಸ್ಥೆ ಮತ್ತು ನ್ಯಾಯಾಂಗದಲ್ಲಿ ಕೈ ಹಾಕಿದ್ರೆ ಅಂಥವನ್ನು ದೇವರು ಖಂಡಿತ ಇಳಿಸೇ ಬಿಡ್ತಾನೆ ಕೆಳಗಡೆ. ಈಗ ಕೇಂದ್ರ ರಾಜಕಾರಣದಲ್ಲಿ ಮೋದಿ ಅವರು ಎಚ್ಚರಿಕೆ ಹೆಜ್ಜೆಯನ್ನು ಹಾಕಬೇಕು ಅನ್ನೋಂಥ ಮಾತನ್ನು ನೀವು ಅನುಮಾನವೇ ಬೇಡ. ಯಾಕಂದರೆ ಒಂದು ಕಡೆ ಯುದ್ಧ ಭೀತಿ ಇದೆ, ಒಂದು ಕಡೆ ಈ ರೈತರ ಭೀತಿ ಇದೆ, ರೈತರ ಸಮಸ್ಯೆ ಸಾಲ್ವ್ ಆಗಿಲ್ಲ ಇನ್ನೂ. ಒಂದು ಕಡೆ ಮೋದಿಯವರು ಹೇಳಿಷ್ಟು ಜನಕ್ಕೆ ಕೆಲಸ ಕೊಡೋಕ್ಕಾಗಿದೆಯಾ? ಕೊಟ್ಟಿದ್ದಾರಾ? ತಾವು ಒಪ್ತೀರಾ ಅದನ್ನು? ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರಲ್ವಾ, ಎಷ್ಟು ಕೋಟಿ ಮಾಡೋಕ್ಕಾಗಿದೆಯಾ? ಕೊಡೋಕ್ಕಾಗಿಲ್ಲ. ಆಯಿತು, ಮುಚ್ಚಿರ್ತಕ್ಕಂಥ ಕೈಗಾರಿಕೆಗಳು ತೆಗೆದಿದ್ದೀರಾ? ಇಲ್ಲ. ಹೊಸದಾಗಿ ಯಾರು ಮಾಡಿದ್ದೀರಾ ಕೈಗಾರಿಕೆಗಳು? ಯಾವ ದೇಶದಲ್ಲಿ ಯಾರು ತೋರಿಸ್ತೀರ? ಒಂದೇ ಒಂದು ತೋರಿಸಿ ಮತ್ತೆ ನೋಡೋಣ. ನೋಡಿ, ನೀವೇ ಮೌನ ಮಾಡ್ಬಿಟ್ರಿ. ಇವಾಗ ನಾನು ಕೇಳಿದ್ ನೀವು ಉತ್ತರ ಹೇಳ್ಬೇಕಲ್ಲ. ನೀವು ಅಲ್ಲ, ಉತ್ತರ ಹೇಳೋದಂತಂದ್ರೆ ಈಗ ನೀವು ಗುರುಗಳು ಹೇಳ್ತಾ ಇದ್ರೆ ನಾನು ಕೇಳ್ಕೊಂಡು ಆ ಪ್ರಶ್ನೆ ಅಲ್ಲ. ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗಿದೆಯಾ? ಮಾತಿಗೆ ನನ್ನ ಕೌಂಟರ್ ಅಲ್ಲ, ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗಿದೆಯಾ? ಹೊಸ ವ್ಯಾಪಾರ ಒಪ್ಪಂದಗಳು ಮಾಡೋಕ್ಕಾಗಿದೆಯಾ? ಹೊಸ ಇಂಡಸ್ಟ್ರಿ ತೆಗ್ದಿಯಾರಾ? ಇಲ್ಲ. ಹೇಗೆ ಮತ್ತೆ ಉದ್ಯೋಗ ಸೃಷ್ಟಿ ಆಗುತ್ತೆ? ಎಚ್ ಐ ಬಾಲ್ ಹಾಕ್ಬಿಟ್ರಿ, ಐ ಟಿ ಐ ಬಾಲ್ ಹಾಕ್ಬಿಟ್ರಿ, ಎಚ್ ಎಫ್ ಟಿ ಬಾಲ್ ಹಾಕ್ಬಿಟ್ರಿ, ಎಲ್ಲ ಒಂದು ವರ್ಷ ಕ್ಲೋಸಿಂಗ್ ಇದೆ. ಹೇಗೆ ಮತ್ತೆ? ಹೌದು, ನೀವು ಬೆಳಗಾಗಿದ್ರೆ ಹಾಡುಗಳಲ್ಲಿ ಯಾವನ ಕೊಲೆ ಮಾಡ್ದ, ಹುಡುಗಿನ ರೇಪ್ ಮಾಡ್ದ, ಯಾರನ್ನ ಮರ್ಡರ್ ಮಾಡ್ದ, ಇನ್ನಾರು ನುಗ್ಗದ, ಎಲ್ಲ ಕಳ್ತನ ಆಯಿತು, ಯಾವನೋ ಬೆಳ್ಳಿ ಅಂಗಡಿ ಲೂಟ್ ಮಾಡ್ದ ಅಂತಂದರೆ ಹೊಟ್ಟೆಗೆ ಹೊಸಲು ಮಾಡ್ತಾರೆ. ಉದ್ಯೋಗ ಕೊಟ್ಟರೆ ಯಾರು ಹೋಗ್ತಾರೆ ಸ್ವಾಮಿ? ಉದ್ಯೋಗ ಮತ್ತು ಸೃಷ್ಟಿಯಾಗಬೇಕು, ಅದಕ್ಕೆ ಆದ್ಯತೆ ಕೊಡಬೇಕು. ಮೋದಿಯವರು ಎಷ್ಟು ವರ್ಷ ಕಾಲ ಬೇಕಾದ್ರೂ ಇರಲಿ, ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದ ಒಬ್ಬ ಮಹಾನುಭಾವ ಅವನು. ಯಾರು ಕಪ್ಪು ಚುಕ್ಕಿ ಅವ್ರ ಮೇಲೆ ಇದೆಯಾ? ಎಲ್ಲೂ ಇಲ್ಲ ಅವ್ರ ಮೇಲೆ. ಯಾರು ಕದ್ಯಾರು ಅಂತ ಹೇಳಿದಾರಾ? ಬೋಫೋರ್ಸ್ ಗಲಾಟೆ ಯಾರಾಗಿದೆ ಅವ್ರ ಮೇಲೆ? ಏನೂ ಇಲ್ಲ. ನಮ್ಮ ಕಣ್ಣಂಗೆ ಏನೂ ಬಂದಿಲ್ಲ ನಮಗೆ. ಆದರೆ ಅವ್ರು ಶುದ್ಧರೇ. ಅವರು ಅಷ್ಟೊಂದು ಇರುವಾಗ ದೇಶದ ಗಮನ ಕೊಡಿ. ಮಹಾರಾಷ್ಟ್ರ, ನೀವು ಒಳ್ಳೆ ಕೆಲಸ ಇಲ್ಲಿ ಮಾಡ್ತಾಯಿದ್ರೆ ಮಹಾರಾಷ್ಟ್ರ ಗೆಲ್ತೀರ, ಅಸ್ಸಾಂ ಗೆಲ್ತೀರ, ಬೆಂಗಾಲು ಗೆಲ್ತೀರ, ಎಲ್ಲ ಕಡೆ ಗೆದ್ಕೊಂಡ್ಬರ್ತೀರ. ಆದರೆ ಅವರ ಸಮಯ, ನಾನು ನಿರ್ದಾಕ್ಷಿಣ್ಯವಾಗಿ ಹೇಳ್ತೀನಿ, ಮೋದಿಯವರ ಸಮಯ ಪೂರ್ತಿ ರಾಷ್ಟ್ರದ ಮೇಲೆ ಇಲ್ಲ.
ಹ್ಮ್ ಆಧಿಪತ್ಯ ಮಾಡ್ಕೊಂಬಿಡಬೇಕು. ಬಿ ಜೆ ಪಿ ಅಂದರೆ ಇಂಡಿಯಾ, ಇಂಡಿಯಾ ಅಂದರೆ ಬಿ ಜೆ ಪಿ. ಹ್ಮ್ ವರ್ಕ್ ಮಾಡಿದ್ರಲ್ಲ, ಇಂಡಿಯಾ ಇಸ್ ಇಂದಿರಾ, ಇಂದಿರಾ ಇಸ್ ಇಂಡಿಯಾ ಅಂತೇಳಿ. ಹ್ಮ್ ಹ್ಮ್ ಅದಾಗಬಾರ್ದು. ಹ್ಮ್ ಹ್ಮ್ ದೇಶಕ್ಕೆ ಗಮನ ಕೊಡಬೇಕು, ದೇಶದ ಆಗುವುಗಳನ್ನು ನೋಡಬೇಕು, ಬುದ್ಧಿವಂತರ ವಿದ್ಯಾವಂತರನ್ನು ಬೆಳೆಸಬೇಕು, ತಂತ್ರಜ್ಞಾನದಲ್ಲಿ ಮುಂದೆ ಇರಬೇಕು, ಆರ್ಥಿಕತೆ ಎಂತೂ ಕುಸ್ದಂಗೆ ನೋಡ್ಕೋಬೇಕು. ಓಕೆ. ಜೊತೆಗೆ ಒಂದು ಹೇಳ್ತೀನಿ ಕೇಳಿ. ಹ್ಮ್ ಯಾವ ಅಮೇರಿಕಾದ ಪ್ರೆಸಿಡೆಂಟು ಏನೇನು ಮಾಡಿದ್ದಾರೆ ಮತ್ತೆ ನಮ್ಮ ಹತ್ರ ಬರಲೇಬೇಕಾಗತ್ತೆ. ಮುಂದಿನ ವರ್ಷದಲ್ಲಿ ಪ್ರವಾಹಗಳು, ಚಂಡಮಾರುತಗಳು, ಅತಿಯಾದ ಮಳೆ, ಗುಡ್ಡ ಕುಸಿಯೋದು, ವಿಮಾನ ದುರಂತ, ರೈಲು ದುರಂತ, ನೌಕಾಪಡೆ ದುರಂತ ಎಲ್ಲ ಸಂಭವಿಸ್ಬಿಡುತ್ತೆ. ಫಲಾಭವನ ಸಂವತ್ಸರ ಅಷ್ಟೇ. ನಾವಿನ್ನು ಈ ಕೇಂದ್ರ ರಾಜಕಾರಣದಲ್ಲೇ ಇರೋದ್ರಿಂದ ಮೋದಿಯವರ ವಿಚಾರವಾಗಿ ನೀವು ಎಲ್ಲ ಹೇಳಿದ್ರಿ, ಹೆಂಗೆ ಇರಬೇಕು, ಅವ್ರು ಇರಬೇಕು ನನ್ನ ಆಸೆ ಇದೆ. ಹಾಂ ಇರಲಿ, ಧರ್ಮನ ಕಾಪಾಡಿದ್ದಾರೆ, ಹ್ಮ್. ಅದರಲ್ಲಿ ಎರಡು ಮಾತು ಹೇಳಬಾರ್ದು. ನಾವು ಧರ್ಮವನ್ನು ಕಾಪಾಡಿದ್ದಾರೆ, ಹ್ಮ್ ಇರಬೇಕು. ಆದರೆ ಸುತ್ತಮುತ್ತ ಇರೋರನ್ನ ಹ್ಮ್ ಸರಿ ಮಾಡಬೇಕು. ರಾಹುಲ್ ಗಾಂಧಿ ಅವ್ರಿಗೆ ಹೇಗಿದೆ 2020? ನನಗೇನು ಸದ್ಯದಲ್ಲಿ ಹಾಂ ಅವರು ನೋಡಿ, ಇದೆಲ್ಲ ನೋಡಿ, ರಾಜಕಾರಣದಲ್ಲಿ ಒಬ್ಬ ಇಳಿತಾನೆ ಮೆರುಕತ್ತಾನೆ, ಇದು ಸಾಮಾನ್ಯವಾಗಿ ನೋಡಿರ್ತಕ್ಕಂಥದ್ದು. ಅವರಿಗೆ ಪ್ರಧಾನಿ ಯೋಗ ಇದೆಯಾ ಗುರುಜಿ ರಾಹುಲ್ ಗಾಂಧಿಗೆ? ನನಗೆ ನನ್ನ ಹತ್ರ ಇರೋ ನಟವರ್ ಸಿಂಗ್ ಕೊಟ್ಟಿರೋ ಜಾತಕ ಪ್ರಕಾರವಾಗಿ ಹಾಂ ಈಗಿಲ್ಲ, ಅದು 2030 ಬರಬೇಕು, ಅಲ್ಲಿ ತನಕ ಹೋಗ್ತದೆ. ಅದು ಹಾಂ ನೆಕ್ಸ್ಟ್ ಎಲೆಕ್ಷನ್ ಸಿಕ್ಕಲ್ಲ ಅವ್ರಿಗೆ. ಹ್ಮ್ 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 ಯೋಗ ಅಂತೂ ಇದೆ ಅವರಿಗೆ. ಅವ್ರಿಗೆ ಯೋಗ ಇದೆ, ಅವ್ರ ಮನೆಗಿದೆ, ಅವ್ರಿಗೆ ಅಂತ ಹೇಳಲ್ಲ. ಪ್ರಿಯಾಂಕಾ ಗಾಂಧಿ ಬಂದರೂ ಬರ್ಬೋದಲ್ಲ, ನಾಟ್ ರಾಹುಲ್ ಗಾಂಧಿ. ಅವ್ರ ಮನೆಯಲ್ಲಿ ಒಬ್ಬರು ಮತ್ತೆ ಪ್ರಧಾನಮಂತ್ರಿ ಆಗ್ತಾರೆ, ಅಷ್ಟು ಮಾತ್ರ ಹೇಳ್ಬಾರ್ದು. ಹ್ಮ್ ಹ್ಮ್ ಅಚಾನಕ್ಕಾಗಿ ಹ್ಮ್ ಮೇನಕಾ ಗಾಂಧಿ ಪಕ್ಷ ಮಾಡಿ ಈಚೆ ಬಂದ್ಬಿಟ್ರೆ ಏನು ಮಾಡ್ತೀರ ಅವಾಗ? ಹ್ಮ್ ಸಂಜಯ್ ಗಾಂಧಿ ಅವ್ರ ಹೆಂಡತಿ ಅಲ್ವಾ, ಯಾಕೆ ಬರಬಾರ್ದು ಅವರು? ಹ್ಮ್ ಹೇಗಿರು ಬಿ ಜೆ ಪಿ ದೂರ ಇಟ್ಟಿದ್ದಾರೆ, ಹ್ಮ್ ಅಚಾನಕ್ಕಾಗಿ ಬೆಳ್ಕೊಂಬಿಟ್ರು ಅವರು. ಹ್ಮ್ ಪರ್ಯಾಯ ಪಕ್ಷ ಹೆಂಗಿದ್ರು ಇವರು ಬೇರೆ ಧರ್ಮ ಬಿಟ್ಟು ನಡೀತಾರೆ ಅಂತೇಳಿ ಹ್ಮ್ ಅವರು ಕೈಗೆ ತಗೊಂಡು ಮೇನಕಾ ಗಾಂಧಿ ಅವರೇ ಬೆಳಕಿಗೆ ಬಂದ್ಬಿಟ್ರೆ, ಅವ್ರ ಮನೆಗಂತೂ ಅವ್ರ ಮನೆಯಲ್ಲಿ ಮತ್ತೊಬ್ಬರು ಈ ರಾಷ್ಟ್ರವನ್ನು ಆಳ್ತಕ್ಕಂಥ ಸಂಭವಗಳು ತುಂಬ ಇದ್ದಾವೆ ಅಂತ ಖಂಡಿತವಾಗಿ ಹೇಳಬಲ್ಲೆ. ಬಟ್ ಡೇಟ್ ಇಲ್ಲ, ಯಾವಾಗಾದ್ರೂ ಆಗ್ಬೋದು ಒಟ್ಟಿನಲ್ಲಿ.